ಇಲ್ಲಿ ಇರುವಾಗ ಅಲ್ಲಿ ದೊಡ್ಡ ಮನೆ ಇಲ್ಲ ಸಣ್ಣ ಮನೆ ಓನರ್ ಒಳ್ಳೆ ಸಿಕ್ಕಿದ್ರು, ಜಾಗ ಇರಲಿಲ್ಲ ಅಲ್ಲಿ ಅಮಾವಾಸ್ಯೆ ಎಲ್ಲ ಪ್ರೋಗ್ರಾಮ್ ಮಾಡಕ್ಕೆ. ಅಂತ ಟೈಮಲ್ಲಿ ಕನಕಪುರ ರೋಡ್ ಆಗರ ಅಂತ ಬರುತ್ತೆ, ಅಲ್ಲೊಂದು ಪುಣ್ಯಾತ್ಮರು ಒಳುಕ್ ನಿಂಗಣ್ಣ ಅಂತ ಅವ್ರ ಮನೇಲಿ ದೇವಣ್ಣ ಅಂತ ಒಬ್ರು, ಇವರಿಬ್ರು ಸೇರ್ಕೊಂಡು ಒಳುಕ್ ನಿಂಗಣ್ಣ ಅಂತ ಒಬ್ರು ದೇವಣ್ಣ ಅಂತ ಪುಣ್ಯಾತ್ಮರು, ದೇವಣ್ಣವ್ರು ಬಂದಿಲ್ಲ, ನಮಗೆ ಅನ್ನ ಹಾಕ್ತಾರೆ ಕಾರಣಾಂತರಿಂದ ಅವ್ರು ಬರೋದು ಬಿಟ್ಟಿದ್ದಾರೆ. ಇನ್ನು ನಿಂಗಣ್ಣ ಅಂತ ಹೇಳಿ ಅವ್ರ ಮಕ್ಕಳು ನಮಗೆ ಪ್ರತಿ ಅಮಾವಾಸ್ಯೆ ಇಷ್ಟು ಜನ ನಾವು ಹಿಂಗೆ ಕೂಗಾಡ್ಬಿಟ್ಟು ಸತ್ತಾಡ್ಬಿಟ್ಟು ಒಂಟಿ ಮನೆ ಇಟ್ಕೊಂಡು ಇವರು ಮನೆ ಹೊರಕಿತ್ತು. ಬಟ್ ಆದ್ರೆ ಒಂದೇ ಒಂದು ಸಣ್ಣ ಮನೆಯಲ್ಲಿ 1000 ಜನಕ್ಕೆ ರಾತ್ರಿ ಹೊತ್ತು 60 ಅನ್ನ ಹಾಕಿ ಬೆಳಗ್ಗೆ ಬಾತ್ರೂಮ್ ಹೆಂಗ್ ಕೊಳೆಯೋ ಪುಣ್ಯಾತ್ಮರು ನನ್ನಂತ ಗೊತ್ತಿಲ್ಲ. ಒಂದ್ಸರಿ ಅವ್ರ ಮಗ ಬಂದೇನೆ, ನಾವು ಹೂವಿನ ಹಾಕೋದಿಲ್ಲ, ದಯವಿಟ್ಟು ನಾವು ಅನ್ನ 4 ವರ್ಷ ಪ್ರತಿ ಅಮಾವಾಸ್ಯೆ ಅನ್ನ ತಿಂದಿವಿ. ಒಂದ್ಸರಿ ಮನಸ್ಸು ಪೂರ್ತಿ ನನಗೋಸ್ಕರ ಜ್ವರ ಒಂದ್ಸರಿ ನಾವು ಒಂದೇ ಒಂದಿನ ಇವರು ಮರೆತರೆ ನಮ್ಗೆ ಅನ್ನುಟ್ಟದಿಲ್ಲ. ಒಂದೇ ಒಂದಿನ ಇವರೊಬ್ಬರನ್ನ ಅಲ್ಲಿ ಶಿವಣ್ಣ ಅಂತ, ಅವನು ಮಂಜಣ್ಣ ಅಂತ ಬಾಬಲ್ಲಿ ಇಂಥ ಪುಣ್ಯಾತ್ಮರುಗಳು ಹುಟ್ಟೋದೇ ಅಪರೂಪ. ನಾವು ದೇವಸ್ಥಾನ ಹೆಂಗ್ ಮಾಡಿದೀವಿ ಅಂದ್ರೆ ಇವರೆಲ್ಲ ಬೆನ್ಗಾವಲು. ಮಧು ಅಂತ ತಪ್ಪ ಕೊಡಕ್ಕೆ ದುಡ್ಡೇ ಇರಲಿಲ್ಲ. ಇವತ್ತು ತಾಯಿ ನಮ್ಮ ಕಂಡುಬಿಟ್ಟು ಅವನು ಸ್ವಂತ ಮನೆ ಮಾಡ್ಕೊಂಡು 4 ಬಿಲ್ಡಿಂಗ್ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ತಾಯಿ ಕಂಡುಬಿಟ್ರೆ ಮುಗೀತಲ್ಲ. ಮಂಜ ಅಂತ ಮಾತಾಡ್ತಿರಲಿಲ್ಲ, 1 ರೂಪಾಯಿ ದುಡ್ಡು ಕೇಳಿದ್ರೆ ಅರೆ ಬಿಡ್ತಿದ್ದೆ. ಇವತ್ತು ಅವನು ಪುಣ್ಯಾತ್ಮ. ನಮಗೆ ಗೌತಮ್ ಅಂತ ಅಲ್ಲಿ ಕೃಷ್ಣಮೂರ್ತಿ ಅಂತ, ಚಿನ್ನಿ ಅಂತ, ಅಲ್ಲಿ ರೋಹಿತ ಅಂತ, ಅವನು ತಾಯಿಗೋಸ್ಕರ ಅಲ್ಲಿ ರೋಹಿತ ಅಂತ ಒಬ್ಬ ನನ್ನ ಅತ್ತೆ ಮಗ ಬೇಕು, ಅವನು ದೇವಸ್ಥಾನ ಕೆಲಸ ಮಾಡೋನು, ಅವನು ಚಿನ್ನಿ ಅಂತ ಇವೆಲ್ಲ ಬಾವಿ ತೆಗೆದು ಬೆನ್ಗಾವಲ್ಲಿ ನಿಂತ ನನಗೆ ಭಾಳ ಜನ ಇದ್ದಾರೆ. ನಾನು ಬಟ್ ಎಲ್ಲರಿಗೂ ಒಬ್ಬೊಬ್ರು ಹೇಳೋದಿಲ್ಲ, ಆದರೆ ನಾನು ನೆನ್ಸ್ಕೊಂತ ಇರ್ತೀನಿ. ನಾನು ಒಂದ್ ದಿವಸ ಮನೆ ದೇವ್ರನ್ನ ನಾನು ಸತ್ತಾಗ ಮಾತ್ರ ಎದುರುಗಡೆ ಬೈತೀನಿ, ಜೋರ ಮಾಡಿ ಇವ್ನಿಗೂ ಬೈತೀನಿ, ಅವ್ನ ನಟಗೂ ಬೈದೀನಿ, ನನಗೂ ಬೈದೀನಿ, ನಿಂಗೂ ಬೈದೀನಲ್ಲ, ಅವನಿಗೂ ಬೈದೀನಿ, ಸಿಟ್ಟು ಬಂದಾಗ ಮಾತ್ರ. ಆದರೆ ಅನ್ನ ಹಾಕ್ತಾರೆ ಮನೆ ತಿಂದ ಮನೆ ಒಬ್ಬರು ಮರಿಬಾರ್ದು. ಅವತ್ತು ಏನು ಡಾಕ್ಟ್ರ ಕರೆಕ್ಟಾ? ಡಾಕ್ಟ್ರ್ ಆಂಟಿ ಬುದ್ಧಿಯಲ್ಲರ ಮನೆ ಒಬ್ಬರು ಮರಿಬೇಡಿ, ಉದ್ದಾರಾಗ್ತೀರಿ ನೀವು. ಇನ್ನೊಂದು ಸರಿ ಜೋರಾಗಿ ತಮಗೊಂದ್ಸರಿ ಜ್ವರ ಒಂದ್ಸರಿ. ವಿಪರ್ಯಾಸ ಏನಂದ್ರೆ ಒಂದೇ ಒಂದು ಹ್ಯಾಬಿಟ್ ಮಾಡೋದಿಲ್ಲ. ಅಂತ ಹುಡುಗನ ಮದುವೆ ಆಯ್ತು, ಒಂದು ತಮ್ಮ ಬಿದ್ದಾನೆ ಗೌರಿ ಅಂತ ಘಟ, ಅವನು ಏನೋದನ ನನಗೆ 1 ವರ್ಷದ ಕೆಳಗಡೆ ಕಾಲೇ ಬರ್ತಿರ್ಲಿಲ್ಲ. ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರು, ಎಲ್ಲೂ ತೋರಿಸಿದ್ರು ಏನಾಗಲ್ಲ. ಲಾಸ್ಟಿಗೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಇನ್ನು ಉಳಿಯಲ್ಲಪ್ಪ ಮುಗೀತು ಅಂತ ಅಂದ್ಬಿಟ್ರು. ಈ ಅಮ್ಮನ ಇಲ್ಲೇ ಇದಾರಲ್ಲ, ಬಂದೆ ನಿಮ್ಮ ಹತ್ರ ಬೇಡ್ಕೊಂಡು ಹೋದೆ, ಇವಾಗೆಲ್ಲ ಹುಷಾರಾಗುತ್ತೆ ಅಂತಂದ್ರಿ. ಹಂಗಂದಿತ್ತ ಓಡಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ವಿ, ಮತ್ತೆ ಏನಾಯ್ತು ಏನೋ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆ ಡಾಕ್ಟರ್ ಆಗಲ್ಲ ಅಂತ ಹೇಳ್ಬಿಟ್ರು ಅಮ್ಮನ. ತಿರ್ಗಾ ಬೆಂಗಳೂರು ಕರ್ಕೊಂಡು ಹೋದೆ. ಬೆಂಗಳೂರಲ್ಲಿ ಅಲ್ಲೆಲ್ಲ ಹಾಸ್ಪಿಟ್ಲಲ್ಲಿ 2.5 ಲಕ್ಷ ಒಂದ್ ದಿನಕ್ಕೆ 10 ದಿನ ICU ಇಡ್ಬೇಕಂದ್ರು. ನಾನು ಅಷ್ಟು ದುಡ್ಡು ಇರ್ಲಿಲ್ಲ, ಇದಾಗಿದ್ದ ಕೆಲಸ ಅಲ್ಲ ಅಂತೇಳಿ ಅಮ್ಮನ ಮೇಲೆ ಭಾರ ಹಾಕಿ ಏನಾರ ಆಗ್ಲಮ್ಮ ಅಂತೇಳಿ ಆ ಬೆಂಗಳೂರಿಂದ ಮನೆ ಕರ್ಕೊಂಬಂದೆ. ಮನೆ ಕರ್ಕೊಂಬಂದು ಬೆಳಗ್ಗೆ ಹೋಗ್ತಾ ಹಿಂಗೆ ಕಡೂರಲ್ಲಿ ಒಳಗೆ ಬರ್ಲಿಲ್ಲ ನಾನು. ಅಮ್ಮ ಕರೆಕ್ಟಾಗಿ ಬಂದ್ರೆ, ಹುಷಾರಾಗಿ ಬಂದ್ರೆ ಹಿಂಗೆ ಒಳಗೆ ಬಂದು ನಿನಗೆ ಪೂಜೆ ಮಾಡಿಸಿ ನಾವು ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡಿ ಹೋಗ್ತೀನಿ, ಇಲ್ಲಾಂದ್ರೆ ನಾನು ಈ ಕಡೆ ನೀನು ತಿರುಗು ನೋಡಲ್ಲ ಹಿಂದೇನ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಹೋದೆ. ನಾನು ಮಂಗ್ಳೂರ್ಗೆ ಹೋದೆ. ಗುರುಗಳ ಏನಿಲ್ಲ ನೋಡ್ರಿ, ಹೋಗಿದ್ದು ಅಷ್ಟೇ 7 ದಿನದಲ್ಲಿ ನಾರ್ಮಲ್ ಕಾಲು, ಇಷ್ಟು ದಪ್ಪ ಇತ್ತು ಕಾಲು, ನಾರ್ಮಲ್ ಹೆಂಗಿತ್ತು ಹಂಗಾಗ್ಬೋದು. 7 ದಿನ ನೀವು ಬೈದ್ರೆ ಹೋಗಲ್ಲ ಹೋಗ್ತದೆ ಅಂತ. ಆಮೇಲೆ ಅಮ್ಮನ ಕರ್ಕೊಂಬಂದೆ ಇಲ್ಲಿಗೆ. ಅಮ್ಮ ನಡಿಯಕ್ ಆಗ್ತಿರ್ಲಿಲ್ಲ ಅಂತ, ಮಮ್ಮಿ ಬಾಯಲ್ಲಿ ನಡ್ಕೋಣ ಅಂತಂದ್ರಿ. ಮಮ್ಮಿ ಬಾಯ್ ನಡ್ಕೊಂಡ ಅಂತಂದ್ರೆ ನಡಿಕ್ ಆಗ್ದಿಲ್ದವ್ರು ನಡ್ಕೊಂಬಂದು ಇದು ಮಾಡಿದ್ವಿ. ಮಮ್ಮಿ ಆಸ್ತಿ ಬರೀ ಮಮ್ಮಿ ಮಕ್ಕಳ ಮಡಿಕೆ ಬಂದ್ರ ಇಲ್ಲ ಹೋಗ್ಬರ್ರಪ್ಪ. ಗಲಾಟೆ ಮಾಡ್ರೆ ಮಾತ್ರ ಬೈಯೋದು. ಇದು ವಿಡಿಯೋ ಮಾಡ್ತೀವಿ, ಅವ್ರು ಗಲಾಟೆ ಮಾಡಿಕೆ ಬೈ. ಪ್ರೀತಿನ ಆಸ್ತಿ ಕೂತ್ಕೋ ತಮ್ಮ, ನಾನು ಚಿಕ್ಕಮ್ಮ, ನೀನು 44 ವರ್ಷ ಅದೇಂಗ ಅಣ್ಣ ತಮ್ಮ. ಮನೆ ಕೆಲಸ ನಿಂತೋಗ್ಬಿಟ್ಟಿತ್ತು. ಲಾಸ್ಟ್ ಟೈಮ್ ಇಲ್ಲಿ ಬಂದ್ವಿ, ಮನೆ ದೇವ್ರದ್ದು ನೀವು ಬಾಗ್ಲು ಇಡ್ತಾ ಇದ್ರಿ, ಕಲ್ಲೆಲ್ಲ ಎತ್ತು. ನಿಮ್ಮ ಬರ್ತಡೇ ದಿವಸ ಬಂದಿದ್ದೆ, ಕಲ್ಲೆಲ್ಲ ಹೊರತೆ. ನಿಮ್ಮ ಹತ್ರ 1 ಗಂಟೆ ಟೈಮ್ ಸ್ಪೆಂಡ್ ಮಾಡಿದೆ. ನಾನು ಹೋಗತ್ತಮ್ಮ, ನಾನು ಬರ್ಲೇಬೇಕಂದಿದ್ದಕ್ಕೆ ನಾನು ಬರ್ತೀನಿ ಗೃಹಪ್ರವೇಶಕ್ಕೆ, ಹೋಗಿ ಹಾಕತ್ತೆ ಅಂತ ಹೇಳಿದ್ರು. 3 ವರ್ಷ ನಿಂತಿತ್ತು ಮನೆ. ಹಂಗಂದ್ರೆ ಮತ್ತೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮಧ್ಯದಲ್ಲಿ ನನ್ನ ಹತ್ರ ದುಡ್ಡು 1 ರೂಪಾಯಿ ಇರಲಿಲ್ಲ. ಅದು ಹೆಂಗೆ ಬಂತು ಏನು ಕಥೆನೂ ಗೊತ್ತಿಲ್ಲ. ಮನೆ ಕಂಪ್ಲೀಟ್ ಮಾಡಿಬಿಟ್ವಿ. ಈಗ 23ನೇ ತಾರೀಕು ಅಮ್ಮ ಇಬ್ರಿಗೂ ಕೊಟ್ಟಿದ್ರು. ನಾವಂದ್ರೆ ಬಂದಾಗೆಲ್ಲ ಸೇವ್ ಮಾಡ್ತೀವಲ್ಲ, ಸೀರೆ ಹೋಗೋದಲ್ಲ ವೇಸ್ಟಾಗಿ. ಆದರೂ ಗ್ರೂಪ್ ಸೀರೆ ಕೊಡ್ತೀನಿ ನಮ್ಮ ಮನೆಗೆ ಇರಲಿ.
ನಿಮ್ಮನೆ ಗ್ರೂಪ್ ಚೆನ್ನಾಗಿರ್ಕಂದ ಸಾಧ್ಯವಾದ್ರೆ ಬರ್ಲಿಲ್ಲ ನಿಮ್ಮನ್ನ ಬಿಟ್ಟು ಭರವಸೆ ಕೊಡೋದು ಸುಳ್ಳು ಹೇಳೋದು ಅಭ್ಯಾಸ ಆಗಬಾರ್ದು ತಂಗಿ. ನಾನು ಸಾಧಾರಣವಾಗಿ ಫಂಕ್ಷನ್ಗಳಿಗೆ ಸಮಾರಂಭಗಳಿಗೆ ಬರೋದಿಲ್ಲ. ಉದಾಹರಣೆ ಚಿತ್ರದುರ್ಗ ಕಡೆ ನಾನು ಭಾಳ ಜನ ಬರ್ತೀನಿ, ದಾವಣಗೆರೆ ಕಡೆ ಎಲ್ಲ ಯಾವ ನಮ್ದು ಅಡಿಮಲ್ಲಿಂಕೇರಿ ಉನ್ನಡಿ ತಾಲೂಕು ಊರಡಗ್ಲಿ ತಾಲೂಕು. ನಮಗೆ ಕಾಲು ಆರಾಮಿದ್ದಲ್ರಿ, 1 ವರ್ಷ ಗಂಟ್ಲೆ ನಾವು ಪ್ರಾಕ್ಟೀಸ್ ಮಾಡೋದು ರಜೆ ಮಾಡಿಬಿಟ್ಟಿದ್ವಿ. ಅಮ್ಮನ ಫೋಟೋ ಬರೀ ಮೊಬೈಲ್ನಾಗ ನೋಡಿದ್ವಿ. ಮೊಬೈಲ್ನಾಗ ನೋಡ್ಕೊಂಡು ನಾನು ಸ್ವಲ್ಪ ಹುಷಾರಾಗಿ ರಿಪೋರ್ಟ್ ಎಲ್ಲ ಬ್ಲಡ್ ರಿಪೋರ್ಟ್ನಾಗ ಚೆನ್ನಾಗಿ ಬಂದ್ರೆ ಬರ್ತೀವಮ್ಮ ಅಂತ ಅರಿಕೆ ಮಾಡ್ಕೊಂಡಿದ್ರಿ. ಹಂಗೈಂದ ರಿಪೋರ್ಟ್ ನಾರ್ಮಲ್ ಬಂತು, ಆರಾಮಾಯ್ತು. ಆರಾಮಾಗಿಂದ ಇಲ್ಲಿ ಬರಕ್ಕಾರ ನನ್ನ ಕೈ ನಡೆದು ಬರೋದಾಕದಲ್ರಿ, ಕೈ ಹಿಡಿದು ಕರ್ಕೊಂಬಂದಿದ್ರು. ಕರ್ಕೊಂಬಂದು ಇಲ್ಲಿ ಅಮ್ಮನ ದರ್ಶನ ಮಾಡ್ಕೊಂಡು ಹೋದ್ವಿ, ಚೆನ್ನಾಗಾಯ್ತು. ಅವಾಗಿಂದ ಗುಣ ಆಗಿ ಪ್ರಾಕ್ಟೀಸ್ ಮಾಡಕ್ಕೆ ಹಚ್ಚಿದ್ವಿ. ಈಗೆಲ್ಲ ಆರಾಮಾಗಿದ್ರಿ. ಆರಾಮಾಗಿಂದ ಕೂಡ ಇದು ನಾನು ಅಮ್ಮಗೆ ಅನ್ಕೊಂಡಿದ್ದೆ, ನಂದು ಎಷ್ಟು ದುಡಿತೀರಮ್ಮ, ನೀವು 1% ಆಗಲಿ ನಾನು ದಿವಸ ಎಷ್ಟೆಷ್ಟು ನಾನು ದಿವಸ ನಮಸ್ಕಾರ ಮಾಡಿ ಮುಂದೆ ನಾನು ಏನು ಮಾಡ್ತೀನಿ, ನಾನು ಒಳ್ಳೇದು ಮಾಡ್ಕೊಂಬಾರಮ್ಮ ಅಂತ ಒಂದು ಬೇಡಿಕೆ ಇದ್ದೆ. ಅದೇ ಟೈಪ್ ಒಳ್ಳೇದಾಯ್ತು ರೀ. ಮತ್ತು ಮನೆ ಕಟ್ಸೋ ನಮ್ಮ ಮಾವ್ರಿಗೆ ಒಂದಿತ್ತು, ಅದನ್ನು ಬೇಡಿಕೆ ಆದ್ರು. ಅದು ಮನೇದು ಕೆಲಸ ಆಯ್ತು, ಮನೆ ಕಟ್ಸಿದ್ರಿ. ಈಗ ಅದು ಫೆಬ್ರವರಿ 1 ಓಪನಿಂಗ್ ಐತಿ. ಅದಕ್ಕೆ ಅಮ್ಮನ ಹೆಸರು ಇಡ್ಬೇಕಂತಂದೇಳಿ ದುರ್ಗಾಸಲ ಗ್ರೂಪ್ ಅಂತೀವಿ. ಅದನ್ನೇ ಇಡ್ಬೇಕಂತಂದೇಳಿ ಇಡ್ಬೇಡಿ. ಗಂಗಮ್ಮ ಬಿಟ್ಟತ್ತೆ ಶ್ರೀ ದುರ್ಗಾಸಲ ಕೃಪೆ ಅಂದ್ರೆ ಗಂಗಮ್ಮ ದುರ್ಗಮ್ಮ. ಏನ್ ವೃತ್ತಿ ಮಾಡೋದು ನೀವು? ನಾವು ಡಾಕ್ಟರ್. ನಿಮ್ಮ ಅಮ್ಮನ ಕರೆ ಅಮ್ಮಂಗೆ ಕೊಡ್ತೀನಿ, ಈಗ ಅಕ್ಕಂಗೆ ಕೊಡ್ತೀನಿ. ಅಕ್ಕ, ನಾನು ನಿಮ್ಮ ತಮ್ಮ. ಹೌದಾ ಭಾವ? ಆರಾಮಿದೆ ಸಂಸಾರ? ಸಮಯ ನಿನ್ನ ಜೀವನ ಚೆನ್ನಾಗಿ ತಮ್ಮ ಯಾವಲ್ಲ ನಾಚಿದ್ದೇ ತಮ್ಮ, ನೀನು ಖುಷಿ ಆದ್ಕೊಂಡು. ಆಮೇಲೆ ಸ್ವಲ್ಪ ಮೊಸರನ್ನ ಬೆಲ್ಲ ಬಳೆಹಣ್ಣು ತಿನ್ನು, ಕಣ್ಣು